ಓಕೆ ಮ್ಯಾಮ್, ನೀವು ಕಾರ್ತಿಕ್ ಅವ್ರ ಜೊತೆಗೆ ಬಿಟ್ಟು ಬೇರೆಯವ್ರ ಜೊತೆಗೆ ಯಾರ ಜೊತೆ ಜಾಸ್ತಿ ಮಿಂಗಲ್ ಆಗಿಲ್ಲ, ಇದು ನಿಮ್ಮ ಸೋಲಿಗೆ ಕಾರಣನಾ ಅಂತ? ನಾನು ಎಲ್ರ ಜೊತೆಲೂ ಮಾತಾಡ್ತಿದ್ದೆ. ಯಾರಿಗೆ ಮಾತಾಡ್ಬೇಕು ಅನಿಸ್ತಿತ್ತು ಅವ್ರು ಸ್ವಲ್ಪ ಮಾತಾಡೋರು, ಯಾರಿಗೆ ಎಷ್ಟು ಮಾತಾಡ್ಬೇಕು ಅನಿಸ್ತಿತ್ತು ಅಷ್ಟೇ ಮಾತಾಡೋರು. ಅಂಡ್ ತುಂಬಾ ವ್ಯಕ್ತಿತ್ವದ ಏರಿಳಿತಗಳನ್ನ ನೋಡಿದಾಗ ಏನಾಗುತ್ತೆ, ಅವ್ರ ಜೊತೆ ಮಾತು ಯಾವಾಗ್ಲೂ ಮುಂದುವರಿಸ್ಬೇಕು ಅಂತ ಅನ್ಸಲ್ಲ. ಕೆಲವೊಂದ್ಸಲಿ ನಾನೇ ಹೋಗಿ ಮಾತಾಡಿಸಿದಾಗ ಅವ್ರೇನೋ ಒಂದು ಬೆಳೆಸುವಂತ ಉದ್ದೇಶದಲ್ಲಿರ್ತಾರೆ. ನಿನ್ನೆ ಏನೋ ಆಗಿದ್ದು, ಮೊನ್ನೆ ಏನೋ ಆಗಿದ್ದನ್ನ ಬೆಳೆಸುವಂತ ಉದ್ದೇಶದಲ್ಲಿರ್ತಾರೆ. ನಾನು ಅದನ್ನ ಕಟ್ ಆಫ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತೀನಿ. ಅದೇ ರೀತಿಯಾಗಿ ಇರುವಂತ ಒಂದು ವ್ಯಕ್ತಿತ್ವ ಕಾರ್ತಿಕ್ ಅವ್ರದ್ದು. ಅವರು ವಿಷಯಗಳನ್ನ ಎಷ್ಟು ಬೇಕಷ್ಟು ತಗೊಂಡು ಉಳಿದದನ್ನ ಕಟ್ ಮಾಡಿ ಹೋಗ್ತಿರ್ತಾರೆ. ಸೊ ಹಾಗಾಗಿ ನಮ್ಮಿಬ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಅಂಡ್ ಬೇರೆ ಬಾಂಡಿಂಗ್ ತುಕಾಲಿ ಅವ್ರ ಜೊತೆಲೂ ಇತ್ತು, ವರ್ತೂರ್ ಅವ್ರ ಜೊತೆಲೂ ಇತ್ತು, ವಿನಯ್ ಜೊತೆಲೂ ಇತ್ತು, ಹೋಗ್ತಾ ಹೋಗ್ತಾ ನಮ್ರತಾ ಜೊತೆಲೂ ಆಯ್ತು. ಸೊ ಶಾಕ್ ಅಲ್ಲಿ ಅವ್ರುಗಳು ಒಂದಷ್ಟು ನಾನು ಬರ್ಬೇಕಾದ್ರೆ ರಿಯಾಕ್ಟ್ ಮಾಡ್ಲಿಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಸ್ಟಿಲ್ ನಮ್ರತಾ ಅವ್ರು ಬಂದ್ರು, ಹಾಗೆ ಮಾಡಿದ್ರು, ಐ ಡೋಂಟ್ ಹೇಟ್ ಯು ಅಂತ ಹೇಳಿದ್ರು. ಐ ನೋ ಅಂತ ನಾನು ಹೇಳಿದೆ, ಬಿಕಾಸ್ ನನ್ಗೆ ಅರ್ಥ ಆಗಿತ್ತು ಅಷ್ಟೊತ್ತಿಗೆ. ಕಾರ್ತಿಕ್ ಅವರು ತುಂಬಾ ಕ್ಲೋಸ್ ಆಗಿದ್ರು. ಯಾಕೆ ಅಂತಂದ್ರೆ ನಾನು ಇಷ್ಟು ಕಂಟಿನ್ಯೂಸ್ ಆಗಿ 24 hours ಮಾತಾಡೋದನ್ನ ಆರಾಮಾಗಿ ಕೇಳಿಸ್ಕೊಂಡಂತ ಒಂದು ವ್ಯಕ್ತಿ. ಇಸ್ ಅ ವೆರಿ ಗುಡ್ ಲಿಸ್ನರ್. ಆ ಕಾರಣಕ್ಕೆ ಅವ್ರೇನು ಅಂದ್ರೆ ಕೇಳಿಸ್ಕೊಂತಾನು ಇದ್ರು, ನನ್ನ ಹೇಳ್ದಾಗ ಬೇಜಾರು ಮಾಡ್ಕೋತಿರ್ಲಿಲ್ಲ, ಮತ್ತೆ ನಾನು ಹೇಳ್ದಾಗ ಕೇಳಿಸ್ಕೊತಾ ಇದ್ರು. ಸೊ ಆ ಕಾರಣಕ್ಕೆ ಅವ್ರು ನನಗೆ ನನ್ನ ಮಾತುಗಳನ್ನ ಕೇಳಿಸ್ಕೊಳ್ಳೋ ಒಂದು ವ್ಯಕ್ತಿ ಅನ್ನೋದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಬಾಂಡಿಂಗ್ ಬೆಳೀತು ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಬಿಗ್ ಬಾಸ್ ಸೀಸನ್ 10 ನೋಡಕ್ ಹೋದ್ರೆ ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ತನಿಷಾ ಮೇಡಮ್, ಕರೆಕ್ಟಾಗಿ ಅದಕ್ಕೆ ಒಂದು ಜಡ್ಜ್ಮೆಂಟ್ ಕೊಡ್ಬೇಕಂದ್ರೆ ತನಿಷಾ ಮೇಡಮ್ ಕರೆಕ್ಟಾಗಿ ಕೊಡ್ತಿದ್ರಿ. ಅದನ್ನ ಅಂದ್ರೆ ಟಾಸ್ಕ್ ವಿಷಯ ಬಂದಾಗ ಸ್ಟ್ರಾಂಗ್ ಯಾವಾಗ ಆಗ್ತಿದ್ರಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಅನ್ಸಿದ್ದನ್ನ ನಾನು ಮಾಡ್ತಿದ್ದೆ. ಅದು ಯಾರಿಗೆ ಯಾವಾಗ ಸ್ಟ್ರಾಂಗ್ ಅಂತ ಕಾಣಿಸ್ತಿತ್ತು ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ನನ್ನ ಡಿಸಿಷನ್ ಯಾವಾಗ್ಲೂ ಎಲ್ಲಾ ವಿಚಾರಗಳಲ್ಲೂ ಇದೇ ಇರೋದು, ಯಾರು ಏನೇ ಹೇಳಿದ್ರು ಸರಿ, ನನಗೆ ಅನ್ಸಿದ್ದನ್ನೇ ನಾನು ಮಾಡ್ತೀನಿ ಅಂತ. ತಪ್ಪಾದ್ರೂ ಪರವಾಗಿಲ್ಲ ಅಂತ, ಈ ತಪ್ಪಾದ್ರೂ ಪರವಾಗಿಲ್ಲ, ಸರಿಯಾದ್ರೂ ಪರವಾಗಿಲ್ಲ ಅಂತ ಮುನ್ನುಗ್ಗೋ ಒಂದು ಬಿಹೇವಿಯರ್ ಮೋಸ್ಟ್ಲಿ ಜನಕ್ಕೆ ತುಂಬಾ ಇಷ್ಟ ಆಗಿರ್ಬೋದು. ಯಾಕಂದ್ರೆ ನಾವು ಮಾಡ್ಲೇ ಇಲ್ಲ ಅಂತಂದ್ರೆ ಅದು ಸರಿನೋ ತಪ್ಪು ಅಂತ ನಮ್ಗೆ ಗೊತ್ತೇ ಆಗಲ್ಲ. ಸೊ ನಾವು ಮಾಡ್ದಾಗ್ಲೇ ತಾನೇ ಸರಿ ಅಂತ ಗೊತ್ತಾಗೋದು ಅಥವಾ ತಪ್ಪು ಅಂತ ಗೊತ್ತಾಗುತ್ತೆ. ಸರಿಯಾಗಿದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ, ತಪ್ಪಾಗಿದ್ರೆ ತಿದ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅಟ್ಲೀಸ್ಟ್ ಟ್ರೈ ಮಾಡ್ಬೇಕು ನಾವು. ತನಿಷಾ ಅವ್ರ ಜೊತೆಗೆ ಜಾಸ್ತಿ ಫ್ಲರ್ಟ್ ಯಾರು ಮಾಡ್ತಿದ್ರು ಬಿಗ್ ಬಾಸ್ ಅಲ್ಲಿ? ಅಲ್ಲಿ ಯಾರು ಫ್ಲರ್ಟ್ ಮಾಡ್ತಿರ್ಲಿಲ್ಲ. ಇನ್ನು ನಾನೇ ವಿನಯ್ನ ರೇಗಿಸ್ತಾ ಇದ್ದೆ, ಅದು ಬಿಟ್ರೆ ಬಿಗ್ ಬಾಸ್ನೇ ರೇಗಿಸ್ತಾ ಇದ್ದೆ. ಇಷ್ಟು ಬಿಟ್ರೆ ಬೇರೆ ಇನ್ನೇನು ಅಲ್ಲಿ ನನ್ ಜೊತೆ ಯಾರು ಫ್ಲರ್ಟ್ ಮಾಡ್ತಿರ್ಲಿಲ್ಲ. ಓಕೆ ಓಕೆ ಮ್ಯಾಮ್, ಕಾರ್ತಿಕ್ ಮತ್ತೆ ನಮ್ರತಾ ರಿಲೇಶನ್ಶಿಪ್ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಗೆ? ಇನ್ನು ಮುಂದಕ್ಕೂ ಅವ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಒನ್ ವರ್ಡ್ ಆನ್ಸರ್. ಓಕೆ ಮ್ಯಾಮ್, ನಿಮ್ಮ ಪ್ರಕಾರ ನಮ್ರತಾ ಮನೆಯಲ್ಲಿ ಒಂಟಿಯಾಗಿ ಯಾಕೆ ಆಡ್ತಿಲ್ಲ ಅಂತ ಅನ್ಸುತ್ತೆ ಮ್ಯಾಮ್? ಹೊರಗಡೆ ಬಂದಿದ್ದಾರೆ, ಇನಿಷಿಯಲಿ ಹಾಗೆ ಅನಿಸ್ತಿದ್ರು, ಬಟ್ ಅದಾದ್ಮೇಲೆ ಅವ್ರು ಒಂಟಿಯಾಗಿ ಆಡೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದ್ಮೇಲೆ ಅಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, ನಾವು ನೋಡೋರ್ಗೆ ನಮ್ಗೆ ಹಂಗ ಅನಿಸ್ತಿರ್ಬೋದು. ಯಾವಾಗ ಅವ್ರಿಗೊಂದು ಪುಷ್ ಸಿಗುತ್ತೆ ಅವಾಗ ನಮ್ಗೆ ಅನಿಸ್ತಿರ್ಬೋದು ಇವ್ರ ಕೈಯಲ್ಲಿ ಒಂಟಿಯಾಗಿ ಆಡಕ್ ಆಗ್ತಿಲ್ಲ ಅಂತ. ಅದು ಬೇರೆಯವ್ರದ್ದು ತಪ್ಪಿರುತ್ತೆ, ಅದನ್ನ ನಾವು ಹೈಲೈಟ್ ಮಾಡೋದಕ್ಕೆ ಹೋಗಲ್ಲ. ಯಾಕಂತಂದ್ರೆ ಇದು ಇಂಡಿವಿಜುವಲ್ ಗೇಮ್ ಆಗುತ್ತೆ, ನಾವು ಅವ್ರನ್ನೇ ಹೈಲೈಟ್ ಮಾಡ್ತೀವಿ. ಅದು ಯಾವಾಗ ಹೇಳ್ತೀವಿ, ಎಲ್ಲೋ ನಾಮಿನೇಷನ್ ಅಂತ ಬಂದಾಗ ಹೇಳ್ತೀವಿ, ಎಲ್ಲೋ ಒಂದು ಕಳಪೆ ಅಂತ ಕೊಡ್ಬೇಕಾದ್ರೆ ಅದನ್ನ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ, ಈಗ ನಾನು ಬೇರೆಯವರಿಂದ ಮಾಡ್ತೀನಿ ಅಂತ ಆ ಥರದ್ದು ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾನು ಜೋರಾಗಿ ಹೇಳ್ಬಿಡ್ತೀನಿ ವಿಷಯಗಳನ್ನ, ಅಥವಾ ನಂದೇ ನಿರ್ಧಾರನ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಆ ಕಾರಣಕ್ಕೆ ಯಾರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಬಟ್ ಅವ್ರ ವಿಚಾರದಲ್ಲಿ ಏನಾಗ್ತಿತ್ತು, ವಿನಯ್ ಆದ್ಮೇಲೆ ಅವ್ರು ಹೇಳ್ತಿದ್ರು. ಸೊ ಅವ್ರು ಹೇಳಿದ್ದನ್ನೇ ಇವ್ರು ಹೇಳ್ತಿದ್ದಾರೆ ಅನ್ನೋ ರೀತಿಯಾಗಿ ಆಗ್ತಿತ್ತು. ಇವ್ರದೇ ನಿರ್ಧಾರ ಆಗಿದ್ರು ಕೂಡ ಇವ್ರು ಹೇಳ್ಬೇಕಾದ್ರೆ ಏನಾಗ್ತಿತ್ತು, ಅವ್ನು ಹೇಳಿದ್ದನ್ನ ಇವ್ರು ಕಾಪಿ ಮಾಡ್ತಾ ಇದಾರೆ ಅಂತ ಆಗೋದು. ಈ ವಿಚಾರವಾಗಿ ವರ್ತೂರ್ ಒಂದು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೂ ಈ ಒಂದು ಆರ್ಗ್ಯುಮೆಂಟ್ ಆಗಿದೆ. ಒಬ್ರೇ ಆಡ್ತಾ ಇಲ್ಲ, ಬೇರೆಯವ್ರು ಹೇಳೋದನ್ನ ಹೇಳ್ತಾರೆ ಅನ್ನೋ ರೀತಿಯಾಗಿ ಅನ್ಸುತ್ತೆ. ನಮ್ರತಾ ಅವರು ಮಧ್ಯದಲ್ಲಿ ಹೇಗೆ ಆಟ ಆಡಕ್ ಶುರು ಮಾಡಿದ್ರು, ಅವ್ರು ಒಂದು ಸೆಲ್ಫ್ ಡಿಸಿಷನ್ ತಗೊಳ್ಳೋದಕ್ಕೆ ಹೇಗೆ ಶುರು ಮಾಡಿದ್ರು, ಆ ನಮ್ರತಾ ನಂಗೆ ತುಂಬಾ ಇಷ್ಟ ಆಗ್ತಿದ್ರು. ನಾ ಅದನ್ನ ಅವ್ರಿಗೂ ತಿಳಿಸಿದೀನಿ. ಸೊ ಮತ್ತೆ ಎಲ್ಲೋ ಒಂದ್ ಕಡೆ ಸಂಗೀತ ಅವ್ರ ಜೊತೆ ಸೇರ್ಕೊಂಡು ಅವರು ಮರೆ ಆಗ್ತಿದ್ರೇನೋ ಅಂತ ನನ್ಗೆ ಅನ್ನಿಸ್ತು. ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಅವ್ರು ಅದನ್ನ ಒಪ್ಕೊಳ್ಳಿಲ್ಲ. ಮೇ ಬಿ ಇವಾಗ ಯಾವಾಗಾದ್ರೂ ಟೆಲಿಕಾಸ್ಟ್ ನೋಡಿದ್ರೆ ನಮ್ರತಾ ಅವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಳ್ತೀನಿ.